ಗುಡ್ಡು ಅವರ ಮಹಾಬ್ರಾಹ್ಮಣ. 9ನೆಯ ತರಂಗ. ಗುರುದೇವರು ಇಂದು ವರುಣ ಲೋಕಕ್ಕೆ ದಯಮಾಡಿಸಿದ್ದಾರೆ. ಅರುಂಧತೀ ದೇವಿಯವರು ದತ್ತಾಧಿಕಾರವುಳ್ಳವರಾಗಿ ಅಗ್ನಿ ಪರಿಚರ್ಯೆಯನ್ನು ಮಾಡುತ್ತಿದ್ದಾರೆ. ಆಶ್ರಮದಲ್ಲಿ ಅಧ್ಯಯನ ಅಧ್ಯಾಪನಾದಿಗಳು ಎಂದಿನಂತೆ ಕ್ರಮವಾಗಿ ದೇವಿಯವರ ಯಾಜಮಾನ್ಯದಲ್ಲಿಯೇ ನಡೆಯುತ್ತಿದೆ. ಹೀಗೆ 3 ದಿನಗಳು ಕಳೆಯಿತು. ಏಕೋ ನಂದಿನಿಯು ಅರುಂಧತಿಯವರ ಬೆನ್ನು ಬಿಡದೆ ತಿರುಗುತ್ತಿದ್ದಾಳೆ. ಅಲ್ಲಿ ಯಜ್ಞೇಶ್ವರನು ದಿನದಿನವೂ 2 ಆಹುತಿಗಳು ಹೆಚ್ಚಾಗಿ ಬೇಕು ಎನ್ನುವನಂತೆ ನಾಲಿಗೆಯನ್ನು ಚಾಚುತ್ತಾನೆ. ಆಶ್ರಮವಾಸಿಗಳೆಲ್ಲರಿಗೂ ಒಂದೊಂದು ಸಲ ಎಲ್ಲೂ ಇಲ್ಲದ ಉತ್ಸಾಹ, ಹಾಲು ಉಕ್ಕಿದಂತೆ ಉಕ್ಕುತ್ತಿರುವ ಅಕಾರಣ ಸಂತೋಷ. ವೃದ್ಧ ಶಿಷ್ಯರಲ್ಲಿ ಎಷ್ಟೋ ಜನ ವೇದಮಂತ್ರಗಳನ್ನು ಉಚ್ಚಸ್ವರದಲ್ಲಿ ಸಾಮವಾಗಿ ಹಾಡುತ್ತಾರೆ. ಹಾಗೆಯೇ ಇದ್ದಕ್ಕಿದ್ದ ಹಾಗೆಯೇ ಆ ಉತ್ಸಾಹವೆಲ್ಲವೂ ಬತ್ತಿ ಹೋಗಿ ಹಾಡುತ್ತಿದ್ದ ಸಾಮವು ನಿಂತು ಅಥರ್ವಣದ ಶಾಂತಿ ಮಂತ್ರಗಳನ್ನು ಪಠಣ ಮಾಡಬೇಕು ಎನಿಸುತ್ತಿದೆ. ಹೀಗೆ ಬೆಳಕು ಕತ್ತಲೆಗಳ ಅಲೆಗಳು ಆಶ್ರಮವನ್ನು ಹೊಕ್ಕು ಒಂದರ ಹಿಂದೊಂದು ಬಂದು ಹೋದಂತೆ ಆಗುತ್ತಿದೆ. ಈ ಆಂದೋಲನದಲ್ಲಿ ಏನೊಂದೂ ವ್ಯತ್ಯಾಸವಿಲ್ಲದೆ ತುಂಬಿದ ಕೊಡದಂತೆ ಇರುವವರು ಆ ಗುರುಪತ್ನಿಯೊಬ್ಬರೇ. ನಂದಿನಿಯು ಆಕೆಯ ಬೆನ್ನು ಹಿಡಿದು ತಿರುಗುತ್ತಾ ಆಕೆ ಎಲ್ಲಾದರೂ ನಿಂತಾಗ ಒಮ್ಮೊಮ್ಮೆ ನೆಕ್ಕುತ್ತಾಳೆ. ಕಣ್ಣಿಟ್ಟು ನೋಡಿದರೆ ಆಕೆಗೆ ಏನೋ ವಿಪತ್ತು ಬರುವುದಾಗಿರುವಂತೆಯೂ ಅದನ್ನು ನಿವಾರಿಸಲು ತಾನು ತಪ ಅನುಗ್ರಹ ಎಂಬ ವಜ್ರ ಕವಚವನ್ನು ಆಕೆಗೆ ತೊಡಿಸುತ್ತಿರುವಂತೆಯೂ ಕಾಣುತ್ತದೆ. ಅಷ್ಟೇನು, ಆಶ್ರಮವು ಆಕಾಶದಲ್ಲಿ ಮೋಡಗಳೊಡನೆ ಚಂದ್ರನು ಆಡುತ್ತಿದ್ದರೆ ಒಮ್ಮೆ ಮೋಡಗಳನ್ನು ಎಳೆದುಕೊಂಡು ಮರೆಯಾಗಿ ಉತ್ತರ ಕ್ಷಣವೆನ್ನುವುದರೊಳಗಾಗಿ ಅದನ್ನು ಅತ್ತ ನೂಕಿ ಆಟವಾಡುವಾಗ ಲೋಕವು ಬೆಳಕಿನ ಏರಿಳಿತಗಳಿಂದ ಬೆಳಬೆಳಗಿ ಮೊಂಕು ಮೊಂಕಾಗುವಂತೆ ಆನಂದ ಚಿಂತೆಗಳ ಲಹರಿಗಳಲ್ಲಿ ಹತ್ತಿ ಇಳಿಯುತ್ತಿದೆ. ಶುಕ್ರವಾರ ಸಂಜೆಯ ಹೊತ್ತು ಅರುಂಧತಿಯು ಅಗ್ನಿಪೂಜೆಯನ್ನು ಮುಗಿಸಿಕೊಂಡು ಬಂದು ಗೋಪೂಜೆಗೆ ಬಂದಿದ್ದಾಳೆ. ಆಶ್ರಮವಾಸಿಗಳೆಲ್ಲರೂ ಬಂದಿದ್ದಾರೆ. ಎಲ್ಲರೂ ಸುತ್ತಲೂ ಕುಳಿತಿರಲು ಅರುಂಧತೀ ದೇವಿಯು ನಂದಿನಿ ದೇವಿಗೆ ಪುಷ್ಪಾಲಂಕಾರ ಮಾಡಿ ಅರಿಸಿನ ಕುಂಕುಮಗಳನ್ನು ಇಟ್ಟು ಸಿಂಗರಿಸಿದ್ದಾರೆ. ಗೋಗ್ರಾಸವಾಗಿ ರುಚಿ ರುಚಿಯಾದ ಭಕ್ಷ್ಯ ಭೋಜ್ಯಗಳನ್ನು ಒಪ್ಪಿಸಿ ಸುಂದರವಾದ ಹರಿವಾಣದಲ್ಲಿ ಮಂಗಳ ದೀಪಿಕೆಗಳನ್ನಿಟ್ಟು ಆರತಿ ಎತ್ತಿದ್ದಾರೆ. ಮನೋಹರವಾಗುವಂತೆ ಅಲಂಕರಿಸಿರುವ ಆ ಮಂಟಪವು ವನಸ್ಥಲಿಯ ಶೋಭಾತಿಶಯವನ್ನೆಲ್ಲ ಹಿಡಿದು ತಂದು ಒಂದು ಕಡೆ ಅಂದವಾಗಿ ಜೋಡಿಸಿಟ್ಟಿರುವಂತೆ ಇದೆ. ಅದರಲ್ಲಿ ಸರ್ವ ಸಂಪತ್ ಸಮೃದ್ಧಿಯ ಮೂರ್ತಿಯಂತೆ ನಂದಿನಿಯು ಕುಳಿತು ಶ್ರುತಿ ಭಗವತಿಯ ಮೂರ್ತಿಯಂತಿರುವ ಅರುಂಧತಿಯ ಪೂಜೆಯನ್ನು ಕೈಗೊಂಡಿದ್ದಾಳೆ. ಅರುಂಧತಿಯು ಹಾಲು ಕೆನೆಯ ಬಣ್ಣದ ಸೀರೆಯುಟ್ಟು ಮಿತವಾಗಿ ಚೊಕ್ಕ ಅಪರಂಜಿಯ ಬಳೆಗಳನ್ನು ತೊಟ್ಟು ಬ್ರಹ್ಮಜಾತಿಯ ವಜ್ರದ ಓಲೆಗಳನ್ನಿಟ್ಟು ಯಾವುದೋ ಒಂದು ಅಲೌಕಿಕ ಸೌಂದರ್ಯದಿಂದ ಮೆರೆಯುತ್ತಿದ್ದಾಳೆ. ನಂದಿನಿಯು ಅರುಣೋದಯದ ಶುಭ ವೇಳೆಯಲ್ಲಿ ಲೋಕಮಂಗಳಕ್ಕೋಸ್ಕರ ದೇದೀಪ್ಯಮಾನವಾಗಿ ಬೆಳಗುವ ಉಷಾದೇವಿಯ ತೇಜಸ್ಸನ್ನು ಹಿಡಿದು ಎರಕ ಹೊಯ್ದು ಇಟ್ಟಂತೆ ಅರುಣವರ್ಣವಾಗಿ ಮಂಡಿಸಿದ್ದಾಳೆ. ಸತ್ವಗುಣವು ರಜೋಗುಣವನ್ನು ಗೆಲ್ಲುವುದು ಎಂಬ ನುಡಿ ನಿಜವೇ ಎಂದು ಸಂದೇಹಿಸುವಂತೆ ಮುದ್ದಾದ ಬಲಿತ ದಂತದ ಛಾಯೆಯಂತೆ ಮನೋಹರವಾದ ಸೌರವರ್ಣವುಳ್ಳ ದೇವಿಯು ದೀಪಮಾಲೆಗಳ ಬೆಳಕಿನಲ್ಲಿ ಎಳೆ ಚಿಗುರಿನಂತೆ ಚಂದನ ಗಂಧದ ಮುದ್ದೆಯಂತೆ ಇರುವ ನಂದಿನಿಯನ್ನು ಆರಾಧಿಸುತ್ತಿದ್ದಾಳೆ. ಪೂಜೆಯಾಯಿತು. ಎಲ್ಲರಿಗೂ ಪ್ರಸಾದ ವಿನಿಯೋಗವಾಯಿತು. ಎಲ್ಲರೂ ಆನಂದದಿಂದ ಯಥಾಸಂಭವವಾದ ಮಾತುಗಳನ್ನು ಆಡಿಕೊಂಡು ಹೊರಟರು.
ಅರುಂಧತೀ ದೇವಿಯು ನಂದಿಯ ಅಪ್ಪಣೆಯನ್ನು ಕೇಳಿ ಹೊರಡಲು ಸಿದ್ಧವಾದಳು. ಆಗ ನಂದಿನಿಯು, ಅಮ್ಮ, ಒಂದು ಮಾತು. ನಾಳೆಯ ಬೆಳಗ್ಗೆ ಅಗ್ನಿಪೂಜೆಯಲ್ಲಿ ಇನ್ನೊಂದು ಆಹುತಿಯನ್ನು ಹೆಚ್ಚಾಗಿ ಕೊಡು. ಆಶ್ರಮದ ರಕ್ಷಣೆಯ ಭಾರವು ನಿನಗೆ ಸೇರಿದುದು ಎಂದು ಯಜ್ಞೇಶ್ವರನಿಗೆ ವಹಿಸು ಎಂದಳು. ಅರುಂಧತಿಗೆ ಅದೇಕೆ ಎಂದು ಕೇಳಬೇಕು ಎನಿಸಿತು. ಆದರೆ ನಂದಿನಿಯ ನಂಬಿಸುವ ಮುದ್ದುದನಿ ಆಕೆಗೆ ಆ ದಿವ್ಯಧೇನುವಿನಲ್ಲಿರುವ ವ್ಯಾಮೋಹ ವಾತ್ಸಲ್ಯಗಳು ಪ್ರಶ್ನೆಗೆ ಅವಕಾಶ ಕೊಡದೆ ಆಗಲಮ್ಮ ಎನ್ನಿಸಿದವು. ನಂದಿನಿಯ ಸಾನ್ನಿಧ್ಯದಲ್ಲಿ ಆನಂದಿಸುತ್ತಿರುವ ಮನಸ್ಸು ಇನ್ನು ಯಾವ ಸಂದೇಹಕ್ಕೂ ಎಡೆಗೊಡಲಿಲ್ಲ. ಆಕೆಗೆ ರಾತ್ರಿಯೆಲ್ಲ ನಂದಿನಿಯು ತನ್ನ ಹಿಂದೆಯೇ ಬಂದಂತೆ, ತನ್ನೊಡನೆಯೇ ಇದ್ದಂತೆ ಭಾಸವಾಗುತ್ತಿದ್ದು, ಏನೋ ಅರಿಯದ ಕಳವಳದಿಂದ, ಗಾಢವಿಲ್ಲದ ನಿದ್ದೆಯಿಂದ ಮನಸ್ಸಿಗೆ ಆಗುವ ಆತಂಕವನ್ನು ಕಳೆದು ಆಕೆಯ ಮನೋದೇಹಗಳೆರಡೂ ಹಗುರವಾಗಿಸುವಂತೆ ಮಾಡಿತು. ಅರುಂಧತೀ ದೇವಿಯು ಬ್ರಾಹ್ಮೀ ಮುಹೂರ್ತದಲ್ಲಿ ಎದ್ದಳು. ಕಣ್ಣು ಬಿಡುವುದಕ್ಕಿಂತ ಮುಂಚೆಯೇ ಕಾಣಬೇಕಾದ ಚಿಜ್ಯೋತಿಯು ಇಂದು ಕೆಂಪಾಗಿದೆ. ಸ್ವರವು ಸೂರ್ಯನಾಗಿದ್ದರೂ ಸಂಕರವಾಗಿ ಆಸನ್ನವಾಗಿರುವ ಆಪತ್ತನ್ನು, ದೀರ್ಘವಾಗಿ ಪ್ರಸನ್ನವಾಗಿ ಕ್ಷೇಮವನ್ನೂ ತೋರಿಸುತ್ತಿದೆ. ಆಕೆಗೆ ಆಶ್ಚರ್ಯವಾಯಿತು. ಪತಿದೇವನು ಆಶ್ರಮದಲ್ಲಿಲ್ಲ. ಸ್ವರವೂ ಜ್ಯೋತಿಯೂ ಆಪತ್ತು ಬಂದು ಪರಿಹಾರವಾಗುವುದೆಂದು ಸೂಚಿಸುತ್ತಿದೆ. ಅಂದಿನ ಹಾಗೆ ಇಂದೂ ಇನ್ನೊಬ್ಬ ಕೌಶಿಕನು ಬರುವನೋ? ಇದಕ್ಕಾಗಿಯೇ ಏನೋ ಹಿಂದಿನ ರಾತ್ರಿ ನಂದಿನಿಯು ಒಂದು ಆಜ್ಯಾಹುತಿಯನ್ನು ಅಧಿಕವಾಗಿ ಕೊಡು ಎಂದಿತು ಮನಸ್ಸು. ಅಲ್ಲಿಯೇ ಹಾಗೇ ಅಲುಗದೆ ಇದ್ದು ಮುಂದಿನ ವಿಚಾರ ಮಾಡುವುದರಲ್ಲಿ ದೇಹವು ತನ್ನ ಅಭ್ಯಾಸದಂತೆ ಕಣ್ಣು ಬಿಟ್ಟು ಹೊರಳಿ ಮೇಲಕ್ಕೆ ಎದ್ದಿತು. ವಿಶದವಾಗಿ ನೋಡಿದರೆ ಚೆನ್ನಾಗಿತ್ತು ಎನ್ನುವುದರೊಳಗಾಗಿ ಯಾವುದೋ ಹಕ್ಕಿಯ ಕೂಗು ಕಿವಿಗೆ ಬಿದ್ದು ಸ್ನಾನಕ್ಕೆ ಹೊತ್ತಾಯಿತು ಎನ್ನಿಸಿ ಆಕೆಯು ಎದ್ದು ಬಿಟ್ಟಳು. ಸೂರ್ಯನ ಮೊದಲ ಕಿರಣಗಳು ಮೂಡಲ ಬಾನಿನಲ್ಲಿ ಬಂದು ತಮ್ಮ ಅರಸನ ಬರುವಿಕೆಗೆ ಎಲ್ಲವನ್ನೂ ಅಣಿಮಾಡುತ್ತಿವೆ. ತಾರೆಗಳು ಇದ್ದಿದ್ದಲ್ಲಿಯೇ ಮಾಯವಾಗುತ್ತಿದೆ. ಉಷಾದೇವಿಯು ಮೋಡಗಳಿಗೆ ನಾನಾ ಬಣ್ಣಗಳನ್ನು ಬಳಿದು ದೂರದಿಂದ ಬರುತ್ತಿರುವ ತಂದೆಯನ್ನು ಸಂಭ್ರಮದಿಂದ ಎದುರುಗೊಳ್ಳಲು ಸಿದ್ಧವಾಗಿದ್ದಾಳೆ. ಮಂದ ಮಾರುತವು ಸುಳಿದು ಲೋಕದ ಕಣ್ಣು ಬರುತ್ತಿದೆ. ಬೇಕೆಂದವರು ಇದನ್ನು ನೋಡಿ ಕಣ್ಣು ಪಡೆದುಕೊಳ್ಳಿ ಎಂದು ಗುಟ್ಟಾಗಿ ಎಚ್ಚರಿಸುವಂತೆ ಸುಳಿಯಲೋ ಬೇಡವೋ ಎಂದು ಸುಳಿಯುತ್ತಿದೆ. ಸ್ಥಾವರ ಜಂಗಮಗಳ ಆತ್ಮನು ಬರುತ್ತಿದ್ದಾನೆ, ಆತ್ಮಪೂಜೆಗೆ ಹೇಳಿ ಹೇಳಿ ಎಂದು ಹಕ್ಕಿಗಳ ಗುಜುಗುಂಪಲು ತಾನೇ ತಾನಾಗಿದೆ. ಇತ್ತ ಆ ವೇಳೆಗಾಗಲೇ ಅರುಂಧತೀ ದೇವಿಯು ಮಿಂದು ಮಡಿಯುಟ್ಟು ತನ್ನ ನಿತ್ಯ ಕರ್ಮಗಳನ್ನು ಪೂರೈಸಿ ಯಜ್ಞದೇವನನ್ನು ಅರ್ಚಿಸುತ್ತಿದ್ದಾಳೆ. ನೋಡಿದರೆ ವೈಶ್ವಾನರನೇಕೋ ಭಯಂಕರನಾದಂತೆ ಇದ್ದಾನೆ. ಜ್ವಾಲೆಗಳ ಕೆಂಪಿನ ಜೊತೆಗೆ ಹೊಗೆಯ ಕಪ್ಪು ಸೇರಿ ಏನೋ ಒಂದು ಅನಿರ್ವಚನೀಯ ರೌದ್ರತೆ ಬಂದಂತಿದೆ. ಇಂದು ಎಂದಿನಂತೆ ಧನಂಜಯನು ಪ್ರಜ್ವಲಿಸುತ್ತಿಲ್ಲ. ಎಷ್ಟು ಬೀಸಿದರೂ ಹೊಗೆ ಸುತ್ತಿಕೊಂಡೇ ಇದೆ. ಕೊನೆಗೆ ಆ ಸ್ಥಿತಿಯಲ್ಲೇ ಒಂದು ಕಡೆ ಜ್ವಾಲೆ, ಇನ್ನೊಂದು ಕಡೆ ಧೂಮ ಇರುವಾಗಲೇ ಆಕೆಯು ತನ್ನ ನಿತ್ಯಾಹುತಿಗಳನ್ನು ಮುಗಿಸಿದ್ದಾಳೆ. ಅಧಿಕ ಆಹುತಿಯನ್ನು ಕೊಟ್ಟುದಾಯಿತು. ಥಟ್ಟನೆ ಯಜ್ಞೇಶ್ವರನು ಎಂದಿನಂತೆ ಸುವರ್ಣಮಯನಾಗಿ ನಯನ ಸುಖಕರವಾದ ಜ್ವಾಲೆಗಳನ್ನು ವಿಸ್ತರಿಸುತ್ತಾ ಹವಿಯನ್ನು ಸ್ವೀಕರಿಸಿದನು. ಗುರುಪತ್ನಿಯು ಕೊಟ್ಟ ಹವಿಸ್ಸನ್ನು ಅಂಗೀಕರಿಸಿ ಆಕೆಯ ಹೊತ್ತ ಹರಕೆಯನ್ನು ಒಪ್ಪಿಕೊಂಡು ಆಗಲೆಂದು ಸಂತೋಷದಿಂದ ನುಡಿಯುವವನಂತೆ ಜಾತವೇದನು ಮಂಗಳವಾಗಿ ಬೆಳಗಿದನು. ಅರುಂಧತೀ ದೇವಿಯ ಮನಸ್ಸು ಹಗುರವಾಗಿ ಅಗ್ನಿಪೂಜೆಯನ್ನು ಮುಗಿಸಿಕೊಂಡು
ಆಕೆಯು ಹೊರಕ್ಕೆ ಬಂದಳು. ಆಕೆಯು ಹೊರಕ್ಕೆ ಬರುತ್ತಿದ್ದ ಹಾಗೆಯೇ ಒಂದು ಬಾಣವು ಎಲ್ಲಿಂದಲೋ ಬಂದು ಅವರ ಪಾದಮೂಲದಲ್ಲಿ ಬಿತ್ತು. ಅದರಲ್ಲಿ ಒಂದು ಭೂರ್ಜಪತ್ರ, ಅದರಲ್ಲಿ ಅಕ್ಷರಗಳು. ದೇವಿಯು ಅದನ್ನು ತೆಗೆದುಕೊಂಡು ಓದಿದಳು. ಹೀಗೆ ಬರೆದಿತ್ತು: ರುದ್ರಾನುಗ್ರಹದಿಂದ ಸರ್ವಾಸ್ತ್ರಗಳನ್ನು ಸ್ವಾಧೀನಪಡಿಸಿಕೊಂಡಿರುವ ಕೌಶಿಕನು ಈ ದಿನ 10 ಗಳಿಗೆಯ ಮೇಲೆ ಆಶ್ರಮಕ್ಕೆ ಬರುವನು. ಆಶ್ರಮವು ಸಮಗ್ರವಾಗಿ ನಿರ್ಮೂಲವಾಗುವುದು. ಆತ್ಮರಕ್ಷಣಾಭೀಷ್ಟವುಳ್ಳವರು ಕೂಡಲೇ ಆಶ್ರಮವನ್ನು ಬಿಟ್ಟು ಹೋಗತಕ್ಕದ್ದು. ಕೌಶಿಕ. ದೇವಿಯವರಿಗೆ ಅದನ್ನು ಓದಿ ಭಯವಾಗಲಿಲ್ಲ, ನಗೆಯೂ ಬಂತು. ನಂದಿನಿಯು ಹಿಂದಿನ ದಿನ ಹೇಳಿದ್ದ ಮಾತು ನೆನಪಾಯಿತು. ಅಯ್ಯೋ ಕೌಶಿಕ, ನಿನಗೇಕೆ ಈ ದುರ್ಬುದ್ಧಿ ಬಂತು? ಎಂದು ಹಿಂತಿರುಗಿ ಅಗ್ನಿಗೃಹಕ್ಕೆ ಹೋದರು. ಮತ್ತೊಮ್ಮೆ ಯಜ್ಞೇಶ್ವರನನ್ನು ಪ್ರಜ್ವಲಿಸಿ, ದೇವ, ನಮ್ಮನ್ನು ರಕ್ಷಿಸುವ ಭಾರವು ನಿನ್ನದು. ಬ್ರಹ್ಮರ್ಷಿಗಳು ಇಂದು ಇಲ್ಲಿಲ್ಲ, ಆದುದರಿಂದ ನಿನ್ನನ್ನು ಕೇಳಿಕೊಳ್ಳುತ್ತಿದ್ದೇನೆ. ಇಲ್ಲಿ ನಡೆದಿರುವ ಸುದ್ದಿಯನ್ನು ವರುಣಲೋಕದಲ್ಲಿರುವ ಅವರಿಗೂ ತಿಳಿಸು ಎಂದು ಕೈ ಮುಗಿದು ನಮಸ್ಕಾರ ಮಾಡಿ ಪದ್ಮಾಸನದಲ್ಲಿ ಕುಳಿತರು. ಆಕೆಗೆ ಒಂದು ಗಳಿಗೆ ಮೈಯರಿವು ತಪ್ಪಿತು. ಮನಸ್ಸು ಇಂದ್ರಿಯ ವ್ಯಾಪಾರಗಳನ್ನು ತ್ಯಜಿಸಿ ಬುದ್ಧಿಯೊಡನೆ ಸೇರಿ ಪ್ರಜ್ಞಾನಘನವನ್ನು ಹೊಕ್ಕಿತು. ಅಲ್ಲಿ ಆ ಸಂವಿತ್ಸಾಗರದಲ್ಲಿ ಆನಂದದಿಂದ ವಿಹರಿಸಿ ತನ್ನ ಕರ್ತವ್ಯವೇನು, ಏನು ಮಾಡಬೇಕು ಎಂಬುದನ್ನು ತಿಳಿದುಕೊಂಡು ಹಿಂದಿರುಗಿತು. ಆಕೆಯು ಮತ್ತೆ ಎದ್ದು ಯಜ್ಞೇಶ್ವರನಿಗೆ ನಮಸ್ಕಾರ ಮಾಡಿ, ದೇವ, ಜಗತ್ತಿನ ಸ್ಥಿತಿಗತಿಗಳು ದೇವತೆಗಳಿಗೆ ಸೇರಿದುದು. ಆ ದೇವತೆಗಳನ್ನು ಕರೆದು ತರುವವನು ನೀನು. ಅದರಿಂದ ನೀನು ಈ ರಕ್ಷಣೆಯನ್ನು ವಹಿಸಿಕೊ. ನಿನ್ನ ಅಪ್ಪಣೆಯಂತೆ ಬ್ರಹ್ಮದಂಡವನ್ನು ಪ್ರಾರ್ಥಿಸುವೆನು ಎಂದು ಹೇಳಿ ಆಕೆಯು ಅಗ್ನಿಗೃಹದ ಆಗ್ನೇಯ ಮೂಲೆಯಲ್ಲಿ ಇದ್ದ ಬ್ರಹ್ಮದಂಡದ ಬಳಿಗೆ ಹೋಗಿ ಅದನ್ನು ಪೂಜಿಸಿದಳು. ಬ್ರಹ್ಮ ತೇಜಸ್ಸಿನ ಸಾಕಾರ ಮೂರ್ತಿಯಾಗಿರುವ ಎಲೆ ಬ್ರಹ್ಮದಂಡವೇ. ಬ್ರಹ್ಮ ತೇಜಸ್ಸು ಎಲ್ಲ ತೇಜಸ್ಸುಗಳಿಗಿಂತ ಹಿರಿಯದು. ಸರ್ವ ತೇಜಸ್ಸುಗಳನ್ನೂ ಅಭಿಭವ ಮಾಡಬಲ್ಲುದು ಎಂದು ಕೇಳಿರುವ ಮಾತು ಪರೀಕ್ಷೆಯಾಗುವ ಸಂಭವವೂ ಒದಗಿರುವುದು. ಪತಿದೇವನು ಇದ್ದಿದ್ದರೆ ಹೇಗೆ ಆಶ್ರಮದ ಮೇಲಿನ ಅಭಿಘಾತವನ್ನು ನಿವಾರಿಸಿ ಕಾಪಾಡುತ್ತಿದ್ದರೋ ಹಾಗೆಯೇ ನೀನು ಇತರರ ಉಪದ್ರವದಿಂದ ಆಶ್ರಮವನ್ನು ಕಾಪಾಡು. ಸಾತ್ವಿಕ ಭೂಮಿಯಾದ ಈ ಆಶ್ರಮದಲ್ಲಿ ಯಾರಿಗೂ ಯಾವ ರೀತಿಯಿಂದಲೂ ಉಪದ್ರವವಾಗದಿರಲಿ. ಸಾಧ್ಯವಾದರೆ ಕೌಶಿಕನಿಗೂ ಉಪದ್ರವವಾಗದಿರಲಿ. ಆತನಿಗೆ ಮತ್ತೆ ಆಶ್ರಮದ ಕಡೆಗೆ ಬರಬಾರದೆಂಬ ಸದ್ಬುದ್ಧಿಯು ಬರಲಿ ಎಂದು ಕೈಮುಗಿದಳು. ಅಥರ್ವಣದಲ್ಲಿರುವ ಕೆಲವು ರುಕ್ಕುಗಳನ್ನು ಆರಿಸಿಕೊಂಡು ಸಾಮವಾಗಿ ಹಾಡಿ ಬ್ರಹ್ಮದಂಡವನ್ನು ಉಪಬೃಂಹಣ ಮಾಡಿದಳು. ಉಪಬೃಂಹಣವೆಂದರೆ ಚಿಕ್ಕುದನ್ನು ದೊಡ್ಡದು ಮಾಡುವುದು. ಆಕೆಯು ಉಪಬೃಂಹಣ ಮಾಡುತ್ತಾ ಬಂದ ಹಾಗೆಲ್ಲ ಮುಂದೆ ಮುಂದೆ ಸಾಗಿದ ಸಾಮಗಳೊಡನೆ ಆ ದಂಡವು ಸಚೇತನದಂತೆ ನರ್ತಿಸಲಾರಂಭಿಸಿತು. ಅದರಲ್ಲಿ ಸೌಮ್ಯವಾದರೂ ಭಯಂಕರವಾದ ತೇಜಸ್ಸು ಮೂಡಿ ಪ್ರಜ್ವಲಿಸಿತು. ನಿರ್ಧೂಮವಾಗಿ ತೇಜೋರಾಶಿಯನ್ನು ಮಾತ್ರ ಕುಕ್ಕುವ ರತ್ನದೀಪದಂತೆ ಆ ದಂಡವು ಬೆಳಗಿತು. ಆ ತೇಜಸ್ಸು ನೋಡುವವರ ಕಣ್ಣನ್ನು ಕುಕ್ಕುವಷ್ಟು ಬೆಳೆಯಿತು. ಆ ಗುರುತಿನಿಂದ ಆಶ್ರಮವಿನ್ನು ರಕ್ಷಿತವಾಯಿತು ಎಂಬ ನಂಬಿಕೆಯು ಬರಲು ದೇವಿಯು ಮತ್ತೆ ಆ ದಂಡವನ್ನು ಪ್ರದಕ್ಷಿಣ ನಮಸ್ಕಾರಗಳಿಂದ ಸಮರ್ಚನೆ ಮಾಡಿ ಅದನ್ನು ಆಗ್ನೇಯದ ಮೂಲೆಯಿಂದ ಎತ್ತಿ ಈಶಾನ್ಯದ ಮೂಲೆಯಲ್ಲಿ ಇಟ್ಟಳು. ಹಾಗೆಯೇ ತಾವು ಸಂವಿತ್ತಿನಲ್ಲಿ ಕಂಡ ಯಾವುದೋ ರಹಸ್ಯವನ್ನು ಹಿಡಿದು ಅಗ್ನಿಮಂಡಲಗಳಿಂದ ಅಗ್ನಿಯನ್ನು ಎತ್ತಿ ಒಂದು ಕಡೆಯಲ್ಲಿಟ್ಟು ಮೌನವಾಗಿ ಯಾವುದೋ ಒಂದು ಮಂತ್ರವನ್ನು ಮನಸ್ಸಿನಲ್ಲಿಯೇ ಉಚ್ಚರಿಸಿ ಆಹುತಿಯನ್ನು ಕೊಟ್ಟರು. ಅಗ್ನಿಯು ಸಪ್ತವರ್ಣಗಳ ಸಪ್ತಜ್ವಾಲೆಗಳನ್ನು ಪ್ರಸರಿಸಿ ಒಂದೊಂದು ಬಣ್ಣವನ್ನೂ
ಒಂದೊಂದು ಜ್ವಾಲೆಯಲ್ಲಿ ಮೆರೆಯಿಸಿತು. ದೇವಿಯರು ತೃಪ್ತರಾಗಿ ಮಾಡಿದ ಕೆಲಸವೆಲ್ಲ ಸರಿಹೋಯಿತು ಎಂದು ಹಿಂದಿರುಗಿ ಬಂದರು. ಬಾಗಿಲಿಗೆ ಬರುವ ವೇಳೆಗೆ ನಂದಿನಿಯು ಬಂದು ನಿಂತಿದ್ದಳು. ಆಕೆಗೆ ಸಲ್ಲಬೇಕಾದ ನಿತ್ಯ ಪೂಜೆಯನ್ನು ದೇವಿಯು ಸಲ್ಲಿಸಿದಳು. ಆಕೆಯು ಸುಪ್ರಸನ್ನಳಾಗಿ ಪೂಜೆಯನ್ನು ಪರಿಗ್ರಹಿಸಿ, ಅಮ್ಮ, ಈ ದಿನ ಮಧ್ಯಾಹ್ನದವರೆಗೂ ನಾನು ನಿಮ್ಮೊಡನೆ ಇರಬಹುದಲ್ಲವೇ ಎಂದಳು. ಅರುಂಧತಿಗೆ ಅರ್ಥವಾಯಿತು. ಆಕೆಯು ವಾತ್ಸಲ್ಯದಿಂದ ಸ್ನಿಗ್ಧವಾಗಿರುವ ಮೃದು ಮನೋಹರ ಧ್ವನಿಯಿಂದ, ಯಥೋಚಿತವಾದ ವ್ಯಾಪಾರದಿಂದ ಆಕೆಯನ್ನು ಆರಾಧಿಸುತ್ತಾ, ದೇವತೆಗಳು ಕೊಟ್ಟಿರುವ ರಕ್ಷೆಯನ್ನು ಬೇಡವೆನ್ನುವವರಲ್ಲ ನಾವು ಎಂದು ಅಂಗೀಕರಿಸಿದಳು. ವೃದ್ಧ ಶಿಷ್ಯನು ದೇವಿಯವರ ಅಪ್ಪಣೆಯಂತೆ ಆಶ್ರಮವಾಸಿಗಳೆಲ್ಲರಿಗೂ ಕೌಶಿಕನ ಪುನರಾಗಮನವನ್ನೂ ಆಗಮನದ ದುರುದ್ದೇಶವನ್ನೂ ಭೀತರಾದವರು ಆಶ್ರಮವನ್ನು ಬಿಟ್ಟು ಹೋಗಬಹುದೆಂಬ ಅನುಜ್ಞೆಯನ್ನೂ ತಿಳಿಸಿದನು. ಆದರೂ ಯಾರೂ ಆಶ್ರಮವನ್ನು ಬಿಟ್ಟು ಹೋಗಲಿಲ್ಲ. ಪ್ರತಿಯೊಬ್ಬರೂ ಯಥಾಯಥ ರಕ್ಷೋಘ್ನ ಮಂತ್ರಗಳನ್ನು ಜಪಿಸುತ್ತಾ ಸ್ವಸ್ಥ ಮಾನಸರಾಗಿ ಕುಳಿತರು. 10ನೆಯ ತರಂಗ. ರಾಜ ಕೌಶಿಕನು ಆಶ್ರಮದ ಸೀಮೆಗೆ ಬಂದನು. ದೀರ್ಘಕಾಲದಿಂದ ದೀಕ್ಷೆಯಲ್ಲಿದ್ದು ಗಡ್ಡ ಮೀಸೆಗಳು, ತಲೆಯು ಬೇಕಾದ ಹಾಗೆ ದರ್ಭೆಯ ಪೊದೆಯ ಹಾಗೆ ಬೆಳೆದಿವೆ. ತೀವ್ರವಾದ ತಪಸ್ಸಿನಿಂದ ಅಭಿವೃದ್ಧವಾಗಿರುವ ರಾಜ ತೇಜಸ್ಸು ತಾನೇ ತಾನಾಗಿ ಮುಖವನ್ನು ಮಾತ್ರವಲ್ಲ, ಮೂರ್ತಿಯನ್ನೆಲ್ಲ ಬೆಳಗುವಂತಿದೆ. ಕಣ್ಣುಗಳೆರಡೂ ದೀರ್ಘಕಾಲದ ತೀವ್ರ ವೈರದಿಂದ ಪ್ರಜ್ವಾಲಿತವಾಗಿ ದಾವಾಗ್ನಿಯ ಮೂಡಲಗಳಂತೆ ಬೆಳಗುತ್ತಿವೆ. ಆಶ್ರಮವನ್ನು ಕಾಣುತ್ತಿದ್ದ ಹಾಗೆಯೇ ಅವನ ವೈರಾಗ್ನಿಯು ಧಗ್ಗನೆ ಹೊತ್ತಿತ್ತು. ಅವನಿಗೆ ಅದು ಬ್ರಹ್ಮನಿಷ್ಠರ ಸಾತ್ವಿಕ ತಪೋಭೂಮಿಯಂತೆ ಕಾಣಲಿಲ್ಲ. ತನ್ನ ಸಾಮ್ರಾಜ್ಯ ಲಕ್ಷ್ಮಿಯನ್ನು ಏಕಾಪೋಷಣ ತೆಗೆದುಕೊಂಡು ತನ್ನನ್ನು ಭಿಕಾರಿಯನ್ನಾಗಿ ಮಾಡಿದ ಮೃತ್ಯುವಿನ ಲೀಲಾಕ್ಷೇತ್ರದಂತೆ ಕಂಡಿತು. ಅವನಿಗೆ ಆ ಆಶ್ರಮವನ್ನು ಕಾಣುತ್ತಿದ್ದ ಹಾಗೆಯೇ ಮೈಯೆಲ್ಲ ಉರಿದು ಹೋಯಿತು. ಮನವೆಲ್ಲ ಕಲುಷಿತವಾಗಿ ದ್ವೇಷಮಯವಾಗಿ ಒಣಗಿ ನಿಂತಿದ್ದ ಹುಲ್ಲಿನ ಬಣಮೆಗೆ ಕಿಚ್ಚಿಟ್ಟಂತಾಯಿತು. ತನ್ನಲ್ಲಿದ್ದ ಅಸ್ತ್ರಗಳನ್ನೆಲ್ಲ ಒಂದೇ ಸಲ ಪ್ರಯೋಗಿಸಿ ಆ ಆಶ್ರಮದ ಭೂಮಿಯನ್ನು ಇದ್ದ ಗುರುತೂ ಇಲ್ಲದಂತೆ ಅಳಿಸಿಬಿಡಬೇಕು ಎನಿಸಿತು. ಆಗ್ನೇಯಾಸ್ತ್ರವನ್ನು ಬಿಟ್ಟು ಸುಟ್ಟು, ವಾರುಣಾಸ್ತ್ರವನ್ನು ಬಿಟ್ಟು ಆ ಬೂದಿಯನ್ನೆಲ್ಲ ಕೊಚ್ಚಿ, ವಾಯವ್ಯಾಸ್ತ್ರವನ್ನು ಬಿಟ್ಟು ಒಣಗಿಸಿ, ವ್ಯೋಮಾಸ್ತ್ರವನ್ನು ಬಿಟ್ಟು ಎಲ್ಲವನ್ನೂ ಶೂನ್ಯವಾಗಿ ಮಾಡಿಬಿಡಬೇಕು ಎಂದು ಹೀಗೆಯೇ ಇನ್ನೂ ಏನೇನೋ ತೋರುತ್ತಿರುವುದು. ಆದರೂ ವೀರಕ್ಷತ್ರಿಯನು ಎದುರಾಳಿಗೆ ತಿಳಿಯಿಸದೆ ಯುದ್ಧವನ್ನು ಆರಂಭಿಸುವ ಅಧರ್ಮವನ್ನು ಮನಸ್ಸು ಸಹಿಸದು. ಧರ್ಮವನ್ನು ಆರಾಧಿಸಿ ಧರ್ಮಿಷ್ಠವಾದ ಮನಸ್ಸು ರೋಷಾಗ್ನಿಯಿಂದ ಖತಿಗೊಂಡು ಬ್ರಹ್ಮಹತ್ಯಕ್ಕೆ ಸಿದ್ಧವಾಗಿದ್ದರೂ ಕಪಟ ಯುದ್ಧವನ್ನು ಮಾತ್ರ ಒಪ್ಪದು. ಅದರಿಂದ ಒಂದು ಭೂರ್ಜಪತ್ರದ ತುಂಡು ತೆಗೆದುಕೊಂಡು ಅದರಲ್ಲಿ ಸೊಪ್ಪಿನ ರಸದಿಂದ ತನಗೆ ತೋರಿದುದನ್ನು ಬರೆದು ಬಾಣವನ್ನು ಮಾಡಿ ಅದಕ್ಕೆ ಕಟ್ಟಿ ಅದು ವಸಿಷ್ಠರ ಪರ್ಣಕುಟಿಯ ಬಾಗಿಲಲ್ಲಿ ಬೀಡುವಂತೆ ಪ್ರಯೋಗಿಸಿದನು. ಆಯಿತು. ಸಂಗ್ರಾಮದ ಸುದ್ದಿಯನ್ನು ಆಶ್ರಮವಾಸಿಗಳಿಗೆ ತಿಳಿಯಿಸಿ ಅವರಿಗೆ ಅವಧಿಯನ್ನು ಕೊಟ್ಟುದಾಯಿತು. ಅಷ್ಟರಲ್ಲಿ ಅವಧಿ ಮುಗಿಯುವುದರೊಳಗಾಗಿ ವೈರಿಯು ತನ್ನ ಧನವನ್ನೆಲ್ಲ ತೆಗೆದುಕೊಂಡು ಓಡಿ ಹೋದರೆ ಬ್ರಹ್ಮಹತ್ಯವೂ ತಪ್ಪುವುದು, ಸ್ತ್ರೀಹತ್ಯವೂ ತಪ್ಪುವುದು, ಗೋಹತ್ಯವೂ ತಪ್ಪುವುದು. ತನ್ನನ್ನು ಸಾಮ್ರಾಜ್ಯದಿಂದ ಓಡಿಸಿ ಅನಾಥನನ್ನು ಮಾಡಿದ ಪಾಪಕ್ಕೆ ತಕ್ಕ ಪ್ರಾಯಶ್ಚಿತ್ತವನ್ನು ಮಾಡಿದಂತಾಗಿ ವೈರವು ಶಾಂತವಾಗುವುದು. ಇಲ್ಲದೆ ಆ ಋಷಿಯು ಹಠತೊಟ್ಟು ಆದುದೋ ಆಗಲೆಂದು ನಿಂತು ಬಿಟ್ಟರೆ ಅಯ್ಯೋ ಏನನರ್ಥ. ತಪೋಧನನಾಗಿ, ಇಕ್ಷ್ವಾಕುಕುಲ ಸೌಭಾಗ್ಯವರ್ಧನನಾಗಿ, ಬ್ರಹ್ಮಜ್ಞಾನ ಸಂಪನ್ನನಾಗಿ, ಮಂತ್ರವಿದ್ವರಿಷ್ಠನಾಗಿ, ಗೋತ್ರ ಪ್ರವರ್ತಕನಾದ ಒಬ್ಬ ಮಹಾಬ್ರಾಹ್ಮಣನ ವಧೆ ಆಗುವುದು. ನನ್ನ ವೈರವು ನನ್ನನ್ನು ಎಂಥ ಘೋರ ಕರ್ಮದಲ್ಲಿ ಪ್ರವರ್ತಿಸುವಂತೆ ಮಾಡಿತು, ಅಥವಾ
ಈಗಲೂ ಇನ್ನೂ ಅವಕಾಶವಿದೆ. ನಾನೇಕೆ ಈ ದುಷ್ಕರ್ಮ ಮಾಡದೆ ಹಿಂದಿರುಗಬಾರದು? ಇಲ್ಲ ಇಲ್ಲ, ಈ ವರ್ಷಾಂತರಗಳಷ್ಟು ದೀರ್ಘಕಾಲ ಮರಿಯಿಟ್ಟು ಬೆಳೆದು ನೆಲ ಹಿಡಿದು ಕುಳಿತಿರುವ ದರ್ಭಪುಂಜದಂತೆ ನೆಲೆಸಿರುವ ವೈರಾಗ್ನಿಯು ಎದುರಿಗೆ ಹೊತ್ತಿ ಉರಿದ ಮತ್ತೊಂದಗ್ನಿಯನ್ನು ಕಾಣದೆ ಶಮನವಾಗುವುದೆಂತು? ಅಥವಾ ವಾಮದೇವನ ಉಪಶ್ರುತಿಯನ್ನು ಹಿಡಿದು ಈ ವೈರಕ್ಕೆ ವಶನಾಗದೆ ನನ್ನ ದ್ವೇಷಕ್ಕೆ ನಾನೇ ತುತ್ತಾಗದೆ ಇನ್ನಷ್ಟು ತಪಸ್ಸು ಮಾಡಿ ಈ ದ್ವೇಷದಾಹವನ್ನು ಶಮನ ಮಾಡಲೇ? ಇಲ್ಲ ಇಲ್ಲ, ಆಗುವುದಿಲ್ಲ. ಮುರಿದ ಮುಳ್ಳನ್ನು ಮುಳ್ಳಿನಿಂದ ಕಿತ್ತೆಸೆಯುವಂತೆ ಈ ವೈರಾಗ್ನಿಯನ್ನು ಈ ಆಶ್ರಮವನ್ನು ಸುಡುವ ಅಗ್ನಿಯಿಂದ ಶಮನ ಮಾಡುವೆನು. ಘೋರವಾದ ಈ ಕರ್ಮದಿಂದ ಪಾಪ ಬರುವುದು ನಿಜ. ಈ ವೈರವನ್ನು ಕಳೆದು ನಿರ್ಮಲವಾದ ಮನಸ್ಸಿನಿಂದ ಮತ್ತೆ ಅಪಾರವಾಗಿ ತಪಸ್ಸು ಮಾಡಿ ಆ ಪಾಪವೆಲ್ಲವನ್ನೂ ತೊಳೆಯುವೆನು. ಅಂತೂ ಈಗಂತೂ ಕ್ರೂರವಾದರೂ ಈ ಕರ್ಮ ನಡೆದು ಹೋಗಲಿ. ಇಷ್ಟು ಇತ್ಯರ್ಥಕ್ಕೆ ಬರುವ ವೇಳೆಗೆ ಸೂರ್ಯನು ಚೆನ್ನಾಗಿ ಮೇಲಕ್ಕೆ ಬಂದು ತಲೆ ಎತ್ತಿ ನೋಡುವಷ್ಟು ಹೊತ್ತಾಗಿದೆ. ತಾನು ಕೊಟ್ಟಿದ್ದ ಅವಧಿಯು ಕಳೆದಿದೆ ಎಂದು ಮನವರಿಕೆಯಾಯಿತು. ಮಗ್ಗುಲಲ್ಲಿ ಹರಿಯುತ್ತಿದ್ದ ಹಳ್ಳದ ಬಳಿಗೆ ಹೋಗಿ ಕುಳಿತು ಮಂತ್ರಗಳನ್ನು ಜಪಿಸಿ ಅಭಿಮಂತ್ರಿಸಿ ಅಸ್ತ್ರಗಳನ್ನು ಉಪಯೋಗಿಸಬೇಕೆಂದು ನೀರು ತೆಗೆದುಕೊಳ್ಳಲು ಕೈ ನೀಡಿದರೆ ಥಟ್ಟನೆ ನೀರು ಹಿಂದಕ್ಕೆ ಹೋಯಿತು. ಕೌಶಿಕ, ಈ ಕ್ರೂರ ಕರ್ಮವನ್ನು ಮಾಡಿ ಪಾಪಭಾಗಿಯಾಗಬೇಡ ಎಂದು ಹೇಳಿ ಹಳ್ಳವೂ ತಾನು ಘೋರ ಪಾಪದಲ್ಲಿ ಭಾಗಿಯಾಗುವುದಿಲ್ಲವೆಂದು ಅದೃಶ್ಯವಾಗಿ ಹೊರಟು ಹೋಯಿತೋ ಎನ್ನುವಂತೆ ನೀರು ಬತ್ತಿ ಹೋಯಿತು. ಕೌಶಿಕನಿಗೆ ಕೋಪ ಬಂತು. ತನ್ನ ಶಕ್ತಿಯನ್ನು ಅರಿಯದೆ ದೇವತೆಗಳು ಹೀಗೆ ಆಟವಾಡುತ್ತಿರುವರೋ ಎಂದು ಸ್ವಾಭಿಮಾನವು ಉದ್ರಿಕ್ತವಾಯಿತು. ಪಕ್ಕದಲ್ಲಿದ್ದ ದರ್ಭೆಯನ್ನು ಕೀಳುವುದಕ್ಕೆ ಹೋದರೆ ಅದು ನನ್ನನ್ನು ಕೀಳಬೇಡ ಎಂಬಂತೆ ಭದ್ರವಾಗಿ ನೆಲಕ್ಕೆ ಹತ್ತಿಕೊಂಡಂತೆ ಕಿತ್ತರೂ ಕೀಳಲಾಗದೆ ಗಟ್ಟಿಯಾಗಿ ನೆಲ ಹಿಡಿದು ನಿಂತಿತು. ಆಹಾ, ದೇವತೆಗಳೆಲ್ಲರೂ ಚರಾಚರ ಸೃಷ್ಟಿಯೂ ವಸಿಷ್ಠನ ಕಡೆಯೇ ಇರಲಿ ಎಂದು ಮತ್ತೆ ಕ್ರುದ್ಧನಾಗಿ ಆಪೋಮಂತ್ರಗಳಿಂದ ನೀರನ್ನು ಆಕರ್ಷಿಸಿ ಆಚಮನ ಮಾಡಿ ನೀರು ಕೈಗೆ ತೆಗೆದುಕೊಂಡು ಅಭಿಮಂತ್ರಿಸಿ ಆಗ್ನೇಯಾಸ್ತ್ರವನ್ನು ಪ್ರಯೋಗಿಸಿದನು. ಸುತ್ತಮುತ್ತಿನ ವನಸ್ಥಲಿಯನ್ನೆಲ್ಲ ಏಕಾಂಡವಾಗಿ ಸುಟ್ಟು ಬೂದಿ ಮಾಡುತ್ತಾ ಆಗ್ನೇಯಾಸ್ತ್ರವು ಆಶ್ರಮದ ಕಡೆ ನುಗ್ಗಿತು. ಆಶ್ರಮವು ಈ ಕೊನೆಯಿಂದ ಆ ಕೊನೆಯವರೆಗೂ ಹೊತ್ತಿಕೊಂಡು ಉರಿಯುವುದು. ಆಗ ವಸಿಷ್ಠನಿಗೆ ಬುದ್ಧಿ ಬಂದು ತನ್ನ ಪ್ರಭಾವಕ್ಕೆ ಹೆದರಿ, ಕೌಶಿಕ, ತಪ್ಪಾಯಿತು, ಈ ಸಂಹಾರವನ್ನು ನೋಡಲಾರೆ, ನನ್ನನ್ನು ಕ್ಷಮಿಸು, ದೊಡ್ಡ ಮನಸ್ಸು ಮಾಡಿ ಈ ಅಸ್ತ್ರವನ್ನು ಉಪಸಂಹರಿಸು, ಇದೋ ಈ ಧೇನುವನ್ನು ತೆಗೆದುಕೋ ಎಂದು ಮುಂತಾಗಿ ಆರ್ತಾಲಾಪವನ್ನು ಮಾಡುತ್ತಾ ಶರಣಾಗತನಾಗುವನು ಎಂದು ಏನೇನೋ ಕಲ್ಪನೆಯ ಹಂಬಲದಲ್ಲಿ ಒಂದು ರೆಪ್ಪೆ ಹೊಯ್ಯುವಷ್ಟು ಹೊತ್ತು ಕೌಶಿಕನ ಮನಸ್ಸು ಕಣ್ಣಿನ ದೃಷ್ಟಿಯನ್ನು ಒಳಕ್ಕೆ ಎಳೆದಿತ್ತು. ಉತ್ತರ ಕ್ಷಣದಲ್ಲಿಯೇ ಏನೋ ಅದ್ಭುತ ಶಬ್ದವಾಗಿ ಕಣ್ಣು ಬಿಟ್ಟು ನೋಡಿದರೆ ಒಂದು ಅಪೂರ್ವ ದೃಶ್ಯ. ಒಂದು ಒಣಗಿದ ಗಳುವಿನ ತುಂಡು, 3-4 ಗಿಣ್ಣು ಇರಬಹುದು. ಹೊಸದಂತೂ ಅಲ್ಲ. ಅದು ಆಳೆತ್ತರದಲ್ಲಿ ಆಕಾಶದಲ್ಲಿ ನಿಂತು ಸಿಯ್ಯನೆ ಆಗ್ನೇಯಾಸ್ತ್ರವನ್ನು ನುಂಗುತ್ತಿದೆ. ಇಂತಹ ಚಮತ್ಕಾರವನ್ನು ಕಾಣುವುದಕ್ಕೆ ಸಿದ್ಧವಾಗಿರಲಿಲ್ಲ ಆ ಕೌಶಿಕನ ಮನಸ್ಸು. ಅನಿರೀಕ್ಷಿತವಾದ ಯಾವುದೋ ಅಡ್ಡಿಯನ್ನು ಕಂಡು ಮನಸ್ಸು ಹೆದರಿತು. ಅದು ಆ ಆಗ್ನೇಯವನ್ನು ಹಿಡಿದು ನುಂಗಿ ತನ್ನ ಕಡೆಗೆ ನುಗ್ಗಿ ತನ್ನನ್ನೇ ತಿನ್ನುವುದೋ ಎಂದು ಗಾಬರಿಯಾಯಿತು. ಆದರೂ ಕ್ಷತ್ರಿಯನ ಕ್ಷಾತ್ರಗುಣವು ಅಡ್ಡಿಯ ಆತಂಕವನ್ನು ಕಂಡು ವಿಜೃಂಭಿಸಿತು. ತೇಜಸ್ಸು ಮಸಗಿ ಕಿಡಿಯುಗೊಳಿತು. ಕೌಶಿಕನು ರೌದ್ರರಸಪುಂಜನಾಗಿ ಪ್ರಜ್ವಲಿಸಿದನು. ತಾನೇ ರುದ್ರನೋ ಎಂಬಂತೆ ರೋಷಭೀಷಣನಾಗಿ ಅಸ್ತ್ರಾಸ್ತ್ರಗಳನ್ನು ಪ್ರಯೋಗಿಸುತ್ತಾ ಬಂದನು. ಕೌಶಿಕನು
ಯಾವ ಅಸ್ತ್ರವನ್ನು ಪ್ರಯೋಗಿಸಿದರೂ ಆ ಎದುರಿನ ದಂಡವು ತಾನೇ ಅದಾಗಿ ಅದಕ್ಕಿಂತಲೂ ಮಹತ್ತಾಗಿ ಅದನ್ನು ನುಂಗುವುದು. ಸೂಕ್ಷ್ಮವಾಗಿ ಪ್ರಯೋಗಿಸಿದರೆ ಅದಕ್ಕಿಂತ ಸೂಕ್ಷ್ಮವಾಗಿ ಅದನ್ನು ಭೇದಿಸುವುದು. ಹೀಗೆ ಅಣೋರಣೀಯಾನ್ ಮಹತೋ ಮಹೀಯಾನ್ ಆಗಿ ತಾನು ಪ್ರಯೋಗಿಸಿದ ಅಸ್ತ್ರಗಳನ್ನೆಲ್ಲ ನಿರ್ನಾಮ ಮಾಡುತ್ತಿರುವ ಆ ದಂಡದ ಸ್ವರೂಪವನ್ನೇ ತಿಳಿಯಲಾರದೆ ಕೌಶಿಕನು ಮಹತ್ತಾದ ವ್ಯಥೆಗೆ ಗುರಿಯಾದನು. ಆದರೇನು, ಸಂಗ್ರಾಮವು ಆರಂಭವಾಗಿದೆ. ತಪೋವೀರ್ಯ ಬಲಿಷ್ಠನಾದ ಕ್ಷತ್ರಿಯನು ವರಲಬ್ಧವಾದ ಅಸ್ತ್ರಗಳನ್ನು ಪ್ರಯೋಗಿಸುತ್ತಾನೆ. ಅದನ್ನು ಆ ದಂಡವು ಒಂದು ಹೆಜ್ಜೆ ಮುಂದಕ್ಕೆ ಬಿಡದೆ ನುಂಗುತ್ತದೆ. ಒಮ್ಮೆ ಪ್ರಯೋಗಿಸಿದ ಅಸ್ತ್ರವನ್ನು ಮತ್ತೆ ಪ್ರಯೋಗಿಸೋಣ ಎಂದರೆ ಅದು ಏನೇನು ಮಾಡಿದರೂ ಎಷ್ಟೆಷ್ಟು ಮಂತ್ರಿಸಿದರೂ ಮತ್ತೆ ಬರಲೊಲ್ಲದು. ಪ್ರಜ್ವಲಿಸುತ್ತಿರುವ ಹುತಾಶನನಲ್ಲಿ ಸಮರ್ಪಿಸಿದ ಹವಿಸ್ಸನ್ನು ಕೈಯಿಟ್ಟು ಮತ್ತೆ ತೆಗೆಯುವುದು ಎಷ್ಟು ಅಸಾಧ್ಯವೋ ಅಷ್ಟು ಅಸಾಧ್ಯವಾಗಿದೆ ಈ ದಂಡವು ಕಬಳಿಸಿದ ಅಸ್ತ್ರವನ್ನು ಮತ್ತೆ ಕರೆಯುವುದು. ಕೌಶಿಕನು ಎರಡೆರಡು ಅಸ್ತ್ರಗಳನ್ನು ಒಟ್ಟೊಟ್ಟಿಗೆ ಬಿಟ್ಟನು. ಒಂದಸ್ತ್ರಕ್ಕೆ ಇನ್ನೊಂದು ಅಸ್ತ್ರವನ್ನು ರಕ್ಷಣೆಗಿಟ್ಟು ಪ್ರಯೋಗಿಸಿದನು. ಸುತ್ತಲೂ ಮುತ್ತಿ ಆ ದಂಡವನ್ನು ತುಳಿಯಲೆಂದು ಹಲವು ಅಸ್ತ್ರಗಳನ್ನು ಒಮ್ಮೆಯೇ ಪ್ರಯೋಗಿಸಿದನು. ಆದರೂ ಆ ದಂಡದ ಆಟೋಪವು ಅಡಗಲಿಲ್ಲ. ಒಂದಸ್ತ್ರವು ಬಂದರೆ ಒಂದೇ ಅಸ್ತ್ರದೊಡನೆ, ಎರಡು ಬಂದರೆ ಎರಡಾಗಿ ಆ ಎರಡರೊಡನೆ, ಹಲವು ಬಂದರೆ ಹಲವಾಗಿ ಹೋರಾಡುತ್ತಿದೆ. ಕೌಶಿಕನ ಅಸ್ತ್ರ ಸಂಪತ್ತು ಮುಗಿಯುತ್ತಾ ಬಂತು. ದಿಗಿಲಾಯಿತು. ತನ್ನ ಅಸ್ತ್ರಗಳೆಲ್ಲವೂ ಮುಗಿದು ಹೋಗಿ ಈ ದಂಡವು ಬಂದರೆ ತಾನೇ ಅದಕ್ಕೆ ಆಹುತಿಯಾಗಬೇಕಾಗಿ ಬರುವುದೋ, ಮತ್ತೆ ವಸಿಷ್ಠನ ತೇಜಸ್ಸಿನಲ್ಲಿ ಸಿಕ್ಕಿದ ಶಲಭನಾಗುವೆನೋ ಎಂದು ಏನೇನೋ ಕಳವಳವು ತಲೆದೋರಿತು. ಅಷ್ಟಕ್ಕೆ ಎಡೆಗೊಡಬಾರದು ಎಂದು ರೌದ್ರಾಸ್ತ್ರವನ್ನು ಪ್ರಯೋಗಿಸಿ ಆ ದಂಡವು ಅದರೊಡನೆ ಹೋರಾಡುತ್ತಿರುವುದರೊಳಗೆ ಒಂದು ಹೊಸ ಅಸ್ತ್ರವನ್ನು ತನ್ನ ಮಂತ್ರಬಲದಿಂದ ಸೃಷ್ಟಿಸಿದನು. ಅದು ಮುಟ್ಟಿದರೆ ಸಾಕು, ಚೇತನಾಚೇತನದೊಳಗೆ ಯಾವುದೂ ಚೇತನವಾಗಿ ನಿಲ್ಲಬಾರದು. ಮೋಹಮಯವಾಗಿ, ಮುಗ್ಧವಾಗಿ, ಮೂಢವಾಗಿ ನೆಲದ ಮೇಲೆ ಉರುಳಬೇಕು. ಅಂತಹ ಶಕ್ತಿ ಅದರದು. ಅದಕ್ಕೆ ಅದುವರೆಗೆ ಲೋಕವು ಕಂಡು ಕೇಳಿ ಅರಿಯದ ಸಂಕರ ದೇವತೆಗಳನ್ನು ಸೃಷ್ಟಿಸಿ ಅಭಿಮಾನಿಗಳನ್ನಾಗಿ ಮಾಡಿ ಪ್ರಯೋಗಿಸಿದನು. ಆ ವೇಳೆಗೆ ರೌದ್ರಾಸ್ತ್ರವು ಶಾಂತವಾಗಿತ್ತು. ರೌದ್ರಾಸ್ತ್ರದೊಡನೆ ಹೋರಾಡಿ ದಂಡವೂ ರುದ್ರನಾಗಿ ಮುಂದುವರಿಯಿತು. ಎದುರು ಬಂದು ಹೊಸ ವಿಚಿತ್ರಾಸ್ತ್ರವನ್ನು ಹಿಡಿಯಿತು. ಅದನ್ನು ಕಬಳಿಸಲು ನುಗ್ಗಿತು. ಆದರೆ ಅದನ್ನು ಸ್ವಾಹ ಮಾಡಿ ನುಂಗುವುದರೊಳಗಾಗಿ ಆ ಅಸ್ತ್ರವು ತಪ್ಪಿಸಿಕೊಂಡು ಹಿಂದಿರುಗಿದ ಕೃತ್ಯವು ತನ್ನನ್ನು ಘಾತಿಸಿದವನನ್ನೇ ಪ್ರತಿಘಾತಿಸುವಂತೆ ಕೌಶಿಕನ ಕಡೆಗೇ ನುಗ್ಗಿ ಅವನನ್ನು ಘಾತಿಸಿ ಓಡಿಹೋಯಿತು. ಅದರ ಹಿಂದೆಯೇ ನುಗ್ಗಿ ಬಂದ ದಂಡವು ವಿಚಿತ್ರಾಸ್ತ್ರಘಾತಿಯಿಂದ ಮೈಮರೆದು ಬಿದ್ದಿರುವ ಕೌಶಿಕನನ್ನು ಆಹುತಿಗೊಳ್ಳಬೇಕು. ಅಷ್ಟರಲ್ಲಿ ಅಲ್ಲಿಗೆ ವಾಮದೇವನು ಬಂದು ಅಡ್ಡವಾದನು. ದಂಡವು ನಿಂತಿತು. ವಾಮದೇವನು ಆ ದಂಡಕ್ಕೆ ಅಭಿವಾದನಗಳನ್ನು ಸಲ್ಲಿಸಿ, ಬ್ರಹ್ಮದಂಡವೇ, ಇನ್ನೂ ಶಾಂತನಾಗು. ಈತನಿಗೆ ಇನ್ನೂ ಕಾಲವೂ ಬಂದಿಲ್ಲ. ಈತನಿಂದ ಮಹತ್ತರವಾದ ಕಾರ್ಯಗಳು ಆಗಬೇಕೆಂದು ಬ್ರಹ್ಮ ಸಂಕಲ್ಪವಿದೆ. ಅದರಿಂದ ಈತನನ್ನು ಬಲಿಗೊಳ್ಳದೆ ಉಳಿಸಿಕೊಡು. ವಸಿಷ್ಠ ಶಿಷ್ಯನಾದ ವಾಮದೇವನು ನಿನ್ನನ್ನು ಪ್ರಾರ್ಥಿಸುವನು ಎಂದು ಕೈ ಮುಗಿದು ದಂಡವತ್ ಪ್ರಣಾಮ ಮಾಡಿದನು. ಗುರುವಿನ ಹಸ್ತವು ಪ್ರಣಾಮ ಮಾಡಿದ ಶಿಷ್ಯನ ಬೆನ್ನು ಸವರುವಂತೆ ಆ ದಂಡವು ಶಾಂತ ತೇಜಸ್ಸುಂದರವಾಗಿ ಆ ಪ್ರಣತ ದೇಹವನ್ನು ಶಿರೋಭಾಗದಿಂದ ಸವರಿದಂತೆ ಸವರಿಕೊಂಡು ಪಾದದವರೆಗೂ ಹೋಗಿ ಬಂದು ಮಗ್ಗುಲಲ್ಲಿ ನಿಂತಿತು. ವಾಮದೇವನು ಎದ್ದನು. ಇನ್ನೂ ಕೈ ಮುಗಿದುಕೊಂಡು ಎದುರಿಗಿರುವ ದಂಡವನ್ನು ನೋಡುತ್ತಿರುವ ಹಾಗೆಯೇ ಅದು ಮತ್ತೆ ಮುಂದುವರಿದು ಮೈಮೇಲೆ ಪ್ರಜ್ಞೆಯಿಲ್ಲದೆ ವಿವಶನಾಗಿ ಪ್ರಮತ್ತನಂತೆ ಬಿದ್ದಿರುವ ಕೌಶಿಕನಿಗೆ
ಒಂದು ಸುತ್ತು ಸುತ್ತಿತು. ಅಪಸವ್ಯವಾಗಿ ಸುತ್ತುತ್ತಿರುವ ದಂಡದೊಡನೆ ಆ ನೆಲದ ಮೇಲೆ ಬಿದ್ದಿರುವ ದೇಹದಿಂದ ಕಪ್ಪನೆಯ ಕರ್ರಗಿರುವ ಕಾರಿರುಳ ಕತ್ತಲೆಗಿಂತ ಕಪ್ಪಾದ ಮನುಷ್ಯಾಕಾರವು ತೋರುತ್ತಿದ್ದರೂ ಕಣ್ಣು ಮೂಗುಗಳೊಂದೂ ಕಾಣದೆ ಹಿಂದೋ ಮುಂದೋ ತಿಳಿಯಲಾಗದ ಅರಗೆಲಸದ ಶಿಲಾಮೂರ್ತಿಯಂತಿರುವ ಅಂಜಿಸುವಂತಹ ನೆರಳು ಒಂದು ಮೇಲಕ್ಕೆದ್ದು ಆ ದಂಡವನ್ನು ಮುಟ್ಟಲು ಹೋಗಿ ಅದರ ತೇಜಸ್ಸಿಗೆ ಸಿಕ್ಕಿ ತೀವ್ರವಾದ ಅಗ್ನಿಜ್ವಾಲೆ ಸೋಕಿದ ತರಗೆಲೆಯು ಸುಟ್ಟು ಬೂದಿಯಾಗಿ ಹಾರಿ ಹೋಗುವಂತೆ ಸುಟ್ಟು ಭಸ್ಮವಾಗಿ ನಿರ್ನಾಮವಾಯಿತು.